ಅವ್ರಿಗೆ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಫಸ್ಟ್ ಶೋ ನಂತರ ಒಳ್ಳೆ ರಿಯಾಕ್ಷನ್ಸ್ ಬರ್ತಿದೆ. ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್? ಫಸ್ಟ್ ರಿಯಾಕ್ಷನ್ ನೀವು ಹೇಳಿ, ನೀವು ನೋಡಿದ್ರಲ್ಲ, ನಾನು ಎಷ್ಟೇ ರಿಯಾಕ್ಷನ್ ಕೊಟ್ಟರೆ ನಮ್ಗೆ ಗೊತ್ತಾಗಲ್ಲ. ನಿಮ್ಗೆ ಹೇಗೆ ಅನಿಸ್ತು? ನನಗೆ ಸಿನಿಮಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ Okay. ಫಸ್ಟ್ ಟೈಮ್ ನೀವು ಈ ತರ ರೋಲ್ ಪ್ಲೇ ಮಾಡ್ತಾ ಇರೋದು ಪೊಲೀಸ್ Okay, ಆಫೀಸರ್ ಆಗಿ. okay. ಆ ಖಡಕ್ ಲುಕ್ ಬಹಳ ಚೆನ್ನಾಗಿದೆ. ನಿಮ್ಗೆ ಎಷ್ಟು ಖುಷಿ ಆಯ್ತು? ಖುಷಿ ಇದೆ. ಕಂಪ್ಲೀಟ್ ತಂಡದ ಪ್ರಯತ್ನ ಇದು. ದೇವರಾಜ್ ಪೂಜಾರಿ ಇದರ ನಿರ್ದೇಶಕರು, ವಿಶ್ವನಾಥ್ ಸರ್ ಪ್ರೊಡ್ಯೂಸರ್, ಪ್ರಶಾಂತ್ ಸಿದ್ದಿ ಅವರ ಫಸ್ಟ್ ಟೈಮ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಪಾತ್ರವರ್ಗದವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಂದು ಅಂತ ಹೇಳ್ತಿಲ್ಲ, ಎಲ್ಲರೂ ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಒಳ್ಳೆ ಕತೆ, ನಮ್ಮ ಉತ್ತರ ಕನ್ನಡದ ಕತೆ, ನಮ್ಮ ರಾಜ್ಯದ ಕತೆ. ಹಾಗಾಗಿ ಖುಷಿ ಇದೆ. ಆ್ಯಂಡ್ ಎಲ್ಲ ರಿಯಾಕ್ಷನ್ ನೋಡಿ ನಂಗೆ ಭಾಳ ಖುಷಿಯಾಗಿದೆ. ಆ್ಯಕ್ಷನ್ಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ನಾನು ಮೊದಲನೇ ಬಾರಿಗೆ ಈ ಥರ ಪಾತ್ರವನ್ನು ಮಾಡಿರೋದ್ರಿಂದ ನನಗೆ ಭಾಳ ಕುತೂಹಲ ಆಯಿತು ಯಾವ ರೀತಿ ಜನರು ಆಕ್ಸೆಪ್ಟ್ ಮಾಡ್ತಾರೆ ಅಂತ. ಬಟ್ ಇಂಟರ್ವಲ್ಲಲ್ಲೇ ಗೊತ್ತಾಯಿತು, ಸೇಯಿಂಗ್ ರೀಚ್ ಆಗ್ತಾ ಇದೆ, ಇಷ್ಟ ಆಗ್ತಾ ಇದೆ ಅಂತ. ಸೊ ರಿಯಲಿ ಹ್ಯಾಪಿ. ಫಸ್ಟ್ ಶೋ ಆಗಿದೆ. ಇನ್ನು ಮಿಕ್ಕಿದೆಲ್ಲ ಕಡೆ ಎಲ್ಲರೂ ನೋಡಿ ಅವರ ಜೆನ್ವಿನ್ ರಿಯಾಕ್ಷನ್ಗೋಸ್ಕರ ಕಾಯ್ತಾ ಇದ್ದೀನಿ ನಾನು. ಆ್ಯಂಡ್ ಇಲ್ಲಿ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಳ್ಬೇಕಾದ್ರೆ ಅದೊಂದು ಭಾಳ ರೆಸ್ಪಾನ್ಸಿಬಲ್. ಆ ಲುಕ್ ಎಲ್ಲ ನೀವೆಲ್ಲ ಮೇಂಟೈನ್ ಮಾಡಬೇಕು. ಇಲ್ಲ ಅದು ಯಾವುದೂ ಕೊರತೆ ಇಲ್ಲ. ಅದು ಯಾವುದೂ ಕೊರತೆ ಇಲ್ದಂಗೆ ನಿಮ್ಮ ವರ್ಕೌಟ್ ಚೆನ್ನಾಗಾಗಿದೆ. ಆ್ಯಂಡ್ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಈಗ ಲವಬಾಯ್ ಕಾಣಿಸ್ಕೊಂಡವ್ರು ಇಲ್ಲಿ ಕಾಪ್, ಅದು ಹೇಗೆ ಅನಿಸುತ್ತೆ? ಖುಷಿ ಇದೆ. ನನಗೆ ಮೊದಲಿಂದ ಆ್ಯಕ್ಷನ್ ಅಂದರೆ ಭಾಳ ಇಷ್ಟ. ನಾನು ಆ್ಯಕ್ಟಿಂಗ್ ಮಾಡೋ ಮೊದಲು ಮಾರ್ಷಲ್ ಆರ್ಟ್ಸೇ ಮಾಡ್ತಿದ್ದು. ಸೊ ಖುಷಿ ಇದೆ ಈ ಸಿನಿಮಾದಲ್ಲಿ ನನ್ನ ಶೇಡ್ನ ತೋರಿಸುವಂಥ ಅವಕಾಶ ನನಗೆ ಸಿಕ್ಕಿದೆ. ಸೊ ಅದಕ್ಕೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನಾನು. ಆ್ಯಂಡ್ ಆಬ್ವಿಯಸ್ಲಿ ಈ ಥರದ ಪಾತ್ರಗಳು ಇನ್ನಷ್ಟು ಮಾಡೋದ್ರ ಬಗ್ಗೆ ಯೋಚನೆ ಇದೆ. ಈ ಥರದ ಪಾತ್ರಗಳು ಪ್ರಾಯಶಃ ಈ ಸಿನಿಮಾನ ಎಲ್ಲರೂ ನೋಡಿದ್ರೆ ಆ ಒಂದು ಐಡಿಯಾ ಬರ್ಬೋದು, ನನ್ನಲ್ಲಿ ಈ ಒಂದು ಆ್ಯಕ್ಟಿಂಗ್ ಎಬಿಲಿಟಿ ಇದೆ ಅಂತ. ಸೊ ಹಾಗಾಗಿ ಕಾಯ್ತಾ ಇದ್ದೀನಿ, ತುಂಬ ಜನ ನೋಡಬೇಕು ಅನ್ನೋದು ನನ್ನ ಆಸೆ. ಅಸಲಿ ಬಜರಂಗಿ ಲೋಕಿ ಅವರು ಕೂಡ ಎಷ್ಟು ಅವ್ರ ಪರ್ಸನಾಲಿಟಿ, ಅವ್ರ ಕಟ್ಔಟ್, ಅವ್ರ ಎದುರಿಗೆ ನಿಂತ ಒಂದು ಫೈಟ್ ಇರ್ಬೋದು, ಯಾವುದೇ ಸೀನ್ ಫೇಸ್ ಮಾಡೋದಿರ್ಬೋದು, ಇಟ್ ವಾಸ್ ವೆರಿ ಗುಡ್. ಲಾಸ್ಟ್ ಸೀನ್ ಎಲ್ಲ ಅದೇ ಹೇಳೆ, ಬಜರಂಗಿ ಲೋಕಿ ಸರಿಗೆ ಹೇಳ್ತಾ ಇದೆ, ಅಣ್ಣ ಫಿಲ್ಮ್ ಅಲ್ಲ ಅದಕ್ಕೆ ಹೊಡಿತಾ ಇದ್ದೀನಿ, ರಿಯಲ್ ಲೈಫಲ್ಲಿ ಹೊಡೆಯೋಕ್ಕಾಗಲ್ಲ ನಿಮಗೆ. ಬಟ್ ದೆನ್ ಅವರು ಅಂತಲ್ಲ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರಶಾಂತ್ ಸಿದ್ದಿ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಕೈಲಾಶ್ ಅವರು, ಆಮೇಲೆ ಅಶೋಕ್ ಹೆಗ್ಡೆ ಸರ್, ನನ್ನ ಪ್ರಶಾಂತ್ ವರ್ಧಮೂಲ, ಒಂದು ಫುಲ್ ಒಂದು ತಾರಾ, ಶರತ್ ಲೋಹಿತಾಶ್ವ ಸರ್, ಎಲ್ಲರೂ ಅವರವ್ರ ಪಾತ್ರವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಖುಷಿ ಆಯಿತು ಕತೆ ನೋಡಿದಾಗ. ಎಲ್ಲರ ಪಾತ್ರನೂ ರಿಜಿಸ್ಟರ್ ಆಗ್ತಾ ಇದೆ. ರಜನಿ ಅಂತ ಇನ್ನೊಬ್ಬರು ಆರ್ಟಿಸ್ಟು. ಸೊ ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದೇ ಖುಷಿ ನನಗೆ. ಇಲ್ಲಿ ಒಂದು ಕತೆ ಅಂದಾಗ ನನಗೆ ಯಾವಾಗಲೂ ಕತೆ ಮುಖ್ಯ ಆಗಿರಬೇಕು, ಯಾವುದೋ ಪಾತ್ರಧಾರಿಗಳು ಮುಖ್ಯ ಆಗಿರಬಾರ್ದು. ನನ್ನ ಒಂದು ಪರ್ಸನಲ್ ಇಂಟೆನ್ಷನ್. ಸೊ ಈ ಸಿನಿಮಾದಲ್ಲಿ ಕತೆನೇ ಒಂದು ಮೇನ್ ಹೀರೋ ಆಗಿದೆ. ಸೊ ರಿಯಲಿ ಹ್ಯಾಪಿ. ಈ ಕತೆ ಎಲ್ರಿಗೂ ಅರ್ಥ ಆಗಿ ಇಷ್ಟ ಆಗೋದ್ರ ಜೊತೆಗೆ ಒಂದಷ್ಟು ಟ್ವಿಸ್ಟ್ಗಳು ಅಲ್ಲಲ್ಲೇ, ಅದು ಗೆಸ್ ಕೂಡ ಮಾಡೋದಕ್ಕಾಗಲ್ಲ. ಒಬ್ಬ ಪೊಲೀಸ್ ಆಫೀಸರು ಗಾಂಜಾ ಮಾರಕ್ಕೆ ಹೋಗೋದಿರ್ಬೋದು, ಅಥವಾ ಅದನ್ನ ಇಟ್ಕೊಂಡು ಯಾರನ್ನೋ ಟ್ರ್ಯಾಕ್ ಮಾಡೋದಿರ್ಬೋದು, ಕೊನೆಯಲ್ಲಿ ಒಂದು ಫೈಲ್ ತೋರಿಸ್ತೀರಿ, ಏನು ಫೈಲ್? ಅದೇ ಅದು ನಾನು ಹೇಳಲ್ಲ, ನಿರ್ದೇಶಕರು ಹೇಳಬೇಕು ಆ ದೊಡ್ಡ ಟ್ವಿಸ್ಟ್ ಬಗ್ಗೆ. ಆಗ್ಲಿ ಹಾಗೆ ಆಗ್ಲಿ. ಹಾಗಿದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದಾ ಮತ್ಸ್ಯಗಂಧ 2? ಡೆಫಿನೆಟ್ಲಿ ಈ ಸಿನಿಮಾ ಎಲ್ಲರೂ ನೋಡಬೇಕು, ನೋಡಿ ಮೆಚ್ಚಬೇಕು. ಆಮೇಲೆ ಮತ್ಸ್ಯಗಂಧ 2 ಖಂಡಿತವಾಗ್ಲೂ ಬರುತ್ತೆ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಆಲ್ ದ ಬೆಸ್ಟ್. ದಿಶಾ ಅವರೇ, ನಿಮ್ಮ ಫಸ್ಟ್ ಮೂವಿ, ಕಂಗ್ರ್ಯಾಚುಲೇಷನ್ಸ್. ಮತ್ಸ್ಯಗಂಧ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ, ಒಳ್ಳೆ ಫೀಡ್ಬ್ಯಾಕ್. ನಿಮ್ಗೆ ಏನು ಅನಿಸುತ್ತೆ ಫಸ್ಟ್ ಶೋ ನಂತರ? ಸೊ ತುಂಬ ಖುಷಿ ಆಗ್ತಾ ಇದೆ ಮೊದಲನೇ ಬಾರಿ ನಾನು ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ. ಆ್ಯಂಡ್ ಪೃಥ್ವಿ ಸರ್ ಜೊತೆ ಆ್ಯಕ್ಟ್ ಮಾಡಿ ಭಾಳ ಖುಷಿ ಆಗ್ತಿದೆ. ಫಸ್ಟ್ ಟೈಮರ್ಸ್ಗೆ ದೊಡ್ಡ ಸ್ಟಾರ್ಸ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಿಗೋದು ಒಂದು ಭಾಗ್ಯನೇ ಅಂತಲೇ ಹೇಳ್ಬೋದು. ಆ್ಯಂಡ್ ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಲೂ ಭಾವಿಸ್ತೇನೆ. ಒಂದು ಅದ್ಭುತವಾದಂಥ ಕತೆ ನಮ್ಮ ಸಿನಿಮಾ, ಅದ್ಭುತವಾಗಿ ತೋರಿಸಿದ್ದಾರೆ ಕೂಡ. ಎಲ್ಲರೂ ಬಂದು ನೋಡಬೇಕಂತ ಹೇಳ್ತೀನಿ. ಸೊ ಪರ್ಸ್ನಲಿ ನಿಮಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು? ಪರ್ಸ್ನಲಿ ನನಗೆ, ನಾನು ಕರಾವಳಿ ಭಾಗದವಳು. ಸೊ ನಾವು ಸಾಮಾನ್ಯವಾಗಿ ಮಂಗಳೂರು, ಕುಂದಾಪುರ ಭಾಗದ ಮೀನುಗಾರರು, ಅವರ ಆ ಕರಾವಳಿ ಭಾಗವನ್ನು ನೋಡ್ತೇವೆ. ಉತ್ತರ ಕನ್ನಡ ಅಂದರೆ ಎಲ್ಲರೂ ನಾರ್ತ್ ಕರ್ನಾಟಕ ಅಂತ ಅನ್ಕೊತಾರೆ. ಸೊ ಉತ್ತರ ಕನ್ನಡ ಜಿಲ್ಲೆಯ ಜೀವನ ಶೈಲಿ, ಅಲ್ಲಿನ ಜನರ ವೇಷಭೂಷಣಗಳಾಗಿರ್ಬೋದು, ಭಾಷೆ ಆಗಿರ್ಬೋದು, ಎಲ್ಲವನ್ನು ನಮ್ಮ ಸಿನಿಮಾ ತೋರಿಸಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ತುಂಬ ಇಷ್ಟ ಆಯಿತು. ನಿಮಗೂ ಮೂವಿ ಆಗಿದೆ ಅಂದರೆ ರಿಯಾಕ್ಷನ್ಸ್ ನೋಡಿ ಖುಷಿ ಆಯಿತಾ ನಿಮಗೆ? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಫಸ್ಟ್ ಮೂವಿ ಅಂದಾಗ ಒಂದು ಟೆನ್ಷನ್, ನರ್ವಸ್ನೆಸ್ ಇರುತ್ತೆ, ಅದಿತ್ತಾ ನಿಮಗೂ? ನರ್ವಸ್ನೆಸ್ ಇರಲಿಲ್ಲ, ಯಾಕಂದರೆ ತುಂಬ ಎಕ್ಸೈಟ್ ಆಗಿದ್ದೆ ನಾನು. ಸೊ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ. ಥ್ಯಾಂಕ್ ಯು. ಒಳ್ಳೆ ರಿಯಾಕ್ಷನ್ಸ್ ಬರ್ತಿದೆ. ಒಳ್ಳೆ ಪೊಲೀಸ್ ಆಫೀಸರ್ ಆಗಿದ್ರಲ್ಲಿ ನೀವು ಖಡಕ್ಕಾಗಿ ಕಾಣಿಸ್ಕೊಂಡಿದ್ದೀರಿ. ಸೊ ಈ ರಿಯಾಕ್ಷನ್ಸ್ ನೋಡಿ, ನಿಮ್ಮ ಫಸ್ಟ್ ರಿಯಾಕ್ಷನ್? ಸಿನಿಮಾ ನಾನು ನೋಡಿರಲಿಲ್ಲ, ಇದೇ ಮೊದಲು ಜನದ ಜೊತೆ ಕೂತ್ಕೊಂಡು ನೋಡಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಕಣ್ಣು ಮುಖ ನೋಡಿದ್ರೆ ಅದು ಕಾಣ್ತಾ ಇದೆ. ತುಂಬ ಒಳ್ಳೆ ರಿವ್ಯೂ ಇದೆ. ಎಲ್ಲರೂ ಹೋಗಿ ಸಂಸಾರ ಸಮೇತ ಸಿನಿಮಾನ ನೋಡಿ, ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀರಾ.
ಮತ್ಸ್ಯಗಂಧ ಅಂದರೆ ಏನು ಅನ್ನೋ ಒಂದು ಕ್ಯೂರಿಯಾಸಿಟಿ ಇಟ್ಟಿತ್ತು. ಆ್ಯಂಡ್ ಆ ಭಾಗದಲ್ಲಿ ಕರಾವಳಿ ಅಂದ ತಕ್ಷಣ ಯಾವಾಗಲೂ ಮ್ಯಾಂಗ್ಳೂರ್ ಅಂದ್ಕೊಳ್ತಾರೆ. ಬಟ್ ಈ ಭಾಗದಲ್ಲಿ ಇಲ್ಲಿ ಕಲ್ಚರ್ನು ತೋರಿಸೋದ್ರ ಜೊತೆಗೆ ಆ ಮೀನುಗಾರರ ಮುಗ್ಧತೆ ಇರ್ಬೋದು, ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ವರ್ಕ್ ಮಾಡುತ್ತೆ, ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಹೌದು, ತುಂಬ ಚೆನ್ನಾಗಿ ಬಂದಿದೆ. ನಿರ್ದೇಶಕರು ಮತ್ತು ರೈಟರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದು ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ. ಸಿನಿಮಾಗೆ ಒಂದು ಬೇರೆ ಥರದ ಕಲರು, ಬೇರೆ ಥರದ ಸ್ಟೈಲು ಸಿಕ್ಕಿದೆ ಅಲ್ಲಿ ಶೂಟ್ ಮಾಡಿರೋದ್ರಿಂದ, ಮತ್ತು ಅಲ್ಲಿ ಒಂದು ನೇಟಿವಿಟಿನ ಹಿಡಿದಿರೋದ್ರಿಂದ. ಅದಕ್ಕೆ ಸಿನಿಮಾನ ಮಿಸ್ ಮಾಡೋಂಗೇ ಇಲ್ಲ. ನೋಡಲೇಬೇಕು. ಜನ ಮಿಸ್ ಮಾಡಿದ್ರೆ ಕಳ್ಕೋತಾರೆ ಅಂತ ನಾನು ಹೇಳ್ತಾ ಇರೋದು. ನೀವು ನಟನೆ ಮಾಡಿದ್ದೀರಾ ಅನ್ನೋದೊಂದು ಬಿಟ್ಟು ಆ್ಯಸ್ ಅ ವೀವರ್ ಆಗಿ ಈ ಸಿನಿಮಾದಲ್ಲಿ ನಂಗೆ ಭಾಳ ಇಷ್ಟ ಆಯಿತು ಅಂದರೆ ಏನು? ನನಗೆ ಆ ಗೋಕರ್ಣ ಇದು ಬಂತಲ್ಲ, ಆ ಗೋಕರ್ಣ ತೋರಿಸಿದ್ದು, ಅಲ್ಲಿ ಅವನು ಇನ್ವೆಸ್ಟಿಗೇಷನ್ ಹೋಗೋದು, ಈ ಪಾರ್ಟ್ ತುಂಬ ಇಷ್ಟ ಆಯಿತು ನನಗೆ. ಏನೋ ಬೇರೆ ಥರದ್ದೊಂದು ಆ ಒಂದು ತುಂಬ ಬೇರೆ ಥರದ ಸಿನಿಮಾ ನೋಡ್ತಾ ಇದ್ದೀನಿ ಅನ್ನುವ ಒಂದು ಫೀಲ್ ಬಂತು. ಒಂಥರ ಈ ಹಾಲಿವುಡ್ನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಸಿನಿಮಾ ಎಲ್ಲ ಮಾಡ್ತಾರಲ್ಲ, ಆ ಥರ ಅನ್ನಿಸ್ತು. ಆ ಪಾರ್ಟ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್.